ಅವತ್ತೊಂದಿನ ನನ್ನ ಮಗಳಿಗೆ ನಾನು ಹಣದ ಬೆಲೆ ಏನು, ಅದಿದ್ರೆ ನಾವು ಎಷ್ಟು ಸುಖವಾಗಿರ್ಬೋದು ತೋರ್ಸ್ಕೊಡೋಣ ಅಂತ ಹೊರಗಡೆ ಕರ್ಕೊಂಡು ಹೋದೆ. ಅಡ್ಗೆ ಮಾಡಕ್ಕೂ ಜಾಗ ಇಲ್ದಿರೋ, ಉಳಿಯಕ್ಕೂ ನೆಲೆ ಇಲ್ದಿರೋ ಅಲೆಮರಿಗಳ ಜೀವನನ ತೋರಿಸ್ದೆ. ಪ್ರತಿದಿನ ಜೀವನ ನಡ್ಸಕ್ಕೆ ಕೂಲಿ ಮಾಡ್ತಿರೋರ್ನ ತೋರಿಸ್ದೆ. ಓಡಾಡಕ್ಕೆ ಸ್ವಂತ ಗಾಡಿ ಇಲ್ದೇನೆ ಬಸ್ಸಿಗೆ ಕಾಯ್ತಿರೋ ಜನನೆಲ್ಲ ತೋರಿಸಿ, ದುಡ್ಡಿಲ್ಲ ಅಂದ್ರೆ ಇವ್ರಗಳ ತರನೇ ನೀನು ಕಷ್ಟ ಅನುಭವಿಸ್ಬೇಕಾಗತ್ತೆ ಅಂತ ಹೇಳ್ದೆ. ಮಗಳು ಅವ್ರನ್ನ ನೋಡಿ, ಅವ್ರಿಗಷ್ಟು ಕಷ್ಟ ಇದ್ರು ಯಾಕೆ ಅವ್ರು ನಗ್ತಾ ಇದಾರೆ ಡ್ಯಾಡಿ ಅಂತ ಕೇಳ್ತು. ಮಗಳ ಆ ಮಾತು ಕೇಳಿ ಒಂದು ಕ್ಷಣ ನನ್ನ ಆಲೋಚನೆಗಳೆಲ್ಲ ತಲೆಕೆಳಗಾಗೋಯ್ತು. ಅವ್ರ ಮುಖದಲ್ಲಿ ನಾನು ಅನ್ಕೊಂಡಂತ ಕಷ್ಟ ಯಾವ್ದು ಕಾಣಿಸ್ತಾನೆ ಇರ್ಲಿಲ್ಲ. ದಿನಗೂಲಿ ಮಾಡ್ತಾ ಇದ್ರು, ಸ್ನೇಹಿತರು ಜೊತೆಗಿದ್ದಾರೆ. ಓಡಾಡಕ್ಕೆ ಕಾರ್ ಇಲ್ದಿದ್ರೇನು ಅವ್ರ ಜೊತೆಗಾರರನ್ನೆಲ್ಲ ಒಟ್ಟಿಗೆ ಕರ್ಕೊಂಡು ಹೋಗಕ್ಕೆ ಬಸ್ಸೇ ಅವ್ರ ಹತ್ರ ಬರ್ತಾ ಇದೆ. ಮಾಡೋ ಅಡಿಗೆಲಿ ಮಸಾಲೆ ಇಲ್ದಿದ್ರೇನು ಊಟ ರುಚಿಯಾಗಿದೆ. ಅವ್ರನ್ನ ಕಾಯೋಕೆ 2-3 ನಾಯಿಗಳಿದಾವೆ. ಮಲಗುದ್ರೆ ಚಿಂತೆ ಇಲ್ಲದ ನಿದ್ರೆ ಇದೆ. ಅವರ ಮುಖದಲ್ಲಿ ನಗು ತುಂಬಿ ತುಳುಕ್ತಾ ಇದೆ. ಈಗ ಕಾಡ್ತಾ ಇರೋ ಪ್ರಶ್ನೆ, ಅವ್ರ ಹತ್ರ ಇರೋದು ನಮ್ಮ ಹತ್ರ ಇದೆಯಾ ಅಂತ. ಯಾವ ಸುಖಕ್ಕೆ ಅಂತ ಹಣ ಸಂಪಾದನೆ ಮಾಡಿದ್ವೋ ಅದೇ ಹಣ ನಮ್ಮ ಹತ್ರ ಬಂದಾಗ ಬಂಧು ಮಿತ್ರರೆಲ್ಲ ದೂರ ಆದ್ರು. ನಾವು ಸಂಪಾದನೆ ಮಾಡಿರೋ ಆಸ್ತಿನೇ ಚಿಂತೆಯಾಗಿ ಬದಲಾಗಿ ಮಲಗುದ್ರೆ ನಿದ್ದೆ ಬರ್ದಂಗಾಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಮುಖದಲ್ಲಿ ನಗು ಅನ್ನೋದೇ ಕಳೆದೋಗಿದೆ. ಸುಖವಾಗಿರಕ್ಕೆ ಯಾವ ದಾರಿ ಹಿಡಿದ್ವೋ ಆ ದಾರಿನೇ ತಪ್ಪಾಗಿದೆ. ಆ ಸುಖದ ಸ್ಟಾಪ್ ಇಂದನೇ ಎಷ್ಟೋ ಜನ ಪ್ರಯಾಣಿಕರನ್ನ ಕರ್ಕೊಂಡು ತುಂಬಾ ದೂರ ಪ್ರಯಾಣ ಮಾಡ್ಬಿಟ್ಟಿದ್ದೀನಿ. ಇಷ್ಟು ದೂರ ಪ್ರಯಾಣ ಮಾಡಿ ಹಿಂದೆ ತಿರುಗಿ ನೋಡಿದ್ಮೇಲೆ ಗೊತ್ತಾಗ್ತಾ ಇದೆ, ಏನು ಇಲ್ಲದೆ ಎಲ್ಲ ಇರುವವನು ಸುಖಿನೋ, ಎಲ್ಲ ಇದ್ದು ಏನು ಇಲ್ಲದವನು ಸುಖಿನೋ ಅಂತ.